ಜನವರಿ 6ನೇ ತಾರೀಕು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ಹೇಳಿಕೆಯನ್ನ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ಒಬ್ಬ ನಾಯಕರು ಹೇಳಿದ್ರು ಅಂತ ಆಗೋದಿಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ತೀರ್ಮಾನ ಅಂತಿಮ ಆಗಿರುತ್ತೆ. ಸೋನಿಯಾ, ರಾಹುಲ್ ಗಾಂಧಿ, ಖರ್ಗೆ, ಸುರ್ಜೇವಾಲಾ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಇಕ್ಬಾಲ್ ಹುಸೇನ್ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆ ಅನ್ನುವಂಥ ಮಾತನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಅತ್ಯಂತ ಮೂಲಭೂತವಾದ ಒಂದು ಪ್ರಶ್ನೆಯನ್ನು ಈ ರಾಷ್ಟ್ರದ ಜನರಿಗೆ ತಿಳಿಸಿದರು. ಅದನ್ನು ನಮ್ಮ ಏನು ಸಂವಿಧಾನಿಕವಾಗಿರುವಂಥ ಚುನಾವಣೆಯ ಆಯೋಗ ಇದೆ, ಅದಕ್ಕೂ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಪ್ರಶ್ನೆಗಳನ್ನು ಕೇಳಿದ್ರು. ಚುನಾವಣೆ ಆಯೋಗಕ್ಕೆ ಸುಮಾರು 5-6 ಪ್ರಶ್ನೆಗಳನ್ನು ಕೇಳಿದ್ರು. ಚುನಾವಣೆ ಆಯೋಗ ಇವತ್ತು ಆ ವೋಟ್ ಚೋರಿಯ ಬಗ್ಗೆ ಯಾವುದೇ ಒಂದು ನಿರ್ದಿಷ್ಟವಾದ ಉತ್ತರವನ್ನು ಕೊಡಲಿಲ್ಲ. ಅವರು ಉತ್ತರವನ್ನು ಕೊಡೋದು ಬಿಟ್ಬಿಟ್ಟು ಅವರಿಗೆ ನೋಟಿಸನ್ನು ಕೊಡುವಂಥ ಒಂದು ಇದನ್ನು ಮಾಡ್ತಾಯಿದ್ರು. ಆ ವೋಟ್ ಚೋರಿಯನ್ನು ಇಡೀ ನಮ್ಮ ದೇಶದ ಜನರಿಗೆ ತಿಳಿಸ್ಬೇಕು ಅಂಥೇಳಿ ಜಿಲ್ಲಾವಾರು, ತಾಲೂಕುವಾರು, ಬ್ಲಾಕ್ವಾರು ಈ ಕಾರ್ಯಕ್ರಮವನ್ನು ನಾವುಗಳು ಮಾಡಿದ್ವಿ. ಯಾರೋ ಒಬ್ಬ ನಾಯಕರು ಹೇಳಿದ್ರು ಅಂತ ಆಗೋದಿಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ತೀರ್ಮಾನ ಅಂತಿಮ ಆಗಿರುತ್ತೆ. ಸೋನಿಯಾ, ರಾಹುಲ್ ಗಾಂಧಿ, ಖರ್ಗೆ, ಸುರ್ಜೇವಾಲಾ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಇಕ್ಬಾಲ್ ಹುಸೇನ್ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆ ಅನ್ನುವಂಥ ಮಾತನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಅತ್ಯಂತ ಮೂಲಭೂತವಾದ ಒಂದು ಪ್ರಶ್ನೆಯನ್ನು ಈ ರಾಷ್ಟ್ರದ ಜನರಿಗೆ ತಿಳಿಸಿದರು. ಅದನ್ನು ನಮ್ಮ ಏನು ಸಂವಿಧಾನಿಕವಾಗಿರುವಂಥ ಚುನಾವಣೆಯ ಆಯೋಗ ಇದೆ, ಅದಕ್ಕೂ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಪ್ರಶ್ನೆಗಳನ್ನು ಕೇಳಿದ್ರು. ಚುನಾವಣೆ ಆಯೋಗಕ್ಕೆ ಸುಮಾರು 5-6 ಪ್ರಶ್ನೆಗಳನ್ನು ಕೇಳಿದ್ರು. ಚುನಾವಣೆ ಆಯೋಗ ಇವತ್ತು ಆ ವೋಟ್ ಚೋರಿಯ ಬಗ್ಗೆ ಯಾವುದೇ ಒಂದು ನಿರ್ದಿಷ್ಟವಾದ ಉತ್ತರವನ್ನು ಕೊಡಲಿಲ್ಲ. ಅವರು ಉತ್ತರವನ್ನು ಕೊಡೋದು ಬಿಟ್ಬಿಟ್ಟು ಅವರಿಗೆ ನೋಟಿಸನ್ನು ಕೊಡುವಂಥ ಒಂದು ಇದನ್ನು ಮಾಡ್ತಾಯಿದ್ರು. ಆ ವೋಟ್ ಚೋರಿಯನ್ನು ಇಡೀ ನಮ್ಮ ದೇಶದ ಜನರಿಗೆ ತಿಳಿಸ್ಬೇಕು ಅಂಥೇಳಿ ಜಿಲ್ಲಾವಾರು, ತಾಲೂಕುವಾರು, ಬ್ಲಾಕ್ವಾರು ಈ ಕಾರ್ಯಕ್ರಮವನ್ನು ನಾವುಗಳು ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.